ನಮಸ್ಕಾರ ಬ್ರೋ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಆಲ್ ಇನ್ ಒನ್ ಕನ್ನಡಿಗ. ನಾನಿವತ್ತು ಗೋವಾದಲ್ಲಿದ್ದೀನಿ. ಬನ್ನಿ ಗೋವಾ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲರೂ ನೋಡಿರ್ತೀರಾ, ನಾನೊಂದು ಸಲ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾವು ತಿಪ್ಟೂರಿಂದ ಟ್ರೈನ್ಗೆ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ಗೆ ಗೋವಾಗೆ ಹೊರಟ್ವಿ. ಸಂಚಾರಿ ಪಯಣ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜ್ನವರು ನಮ್ಮನ್ನು ಕರ್ಕೊಂಡು ಹೋಗಿದ್ರು ಗೋವಾಗೆ. ಭಾಳ ಕಡಿಮೆ ಪ್ರೈಸಲ್ಲಿ ನಮಗೆ ಗೋವಾನ ಅದ್ಭುತವಾಗಿ ತೋರಿಸಿದ್ರು. ಸುಮಾರು ಒಂದು 20-25 ಸಾವಿರ ಖರ್ಚಾಗ್ತಿತ್ತು. ನಾವೇನಾದರೂ ಇಂಡಿವಿಜುವಲ್ ಆಗಿ ಹೋಗಿ ಈ ಥರ ಗೋವಾ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂದಿದ್ರೆ ಒಂದು 25 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು. ಅಂಥದ್ರಲ್ಲಿ ಬರೀ 7 ಸಾವಿರ ರೂಪಾಯಿಗೆ ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆ ಊಟ, ಒಳ್ಳೆ ರೂಮ್ಸು, ಸೌತ್ ಗೋವಾ, ನಾರ್ತ್ ಗೋವಾ ಸಖತ್ತಾಗಿತ್ತು. ಒಂದು ಡಿನ್ನರ್ ಕ್ರೂಸ್ ಪಾರ್ಟಿನೂ ಕೂಡ ಕೊಟ್ಟಿದ್ದರು. ಸಂಚಾರಿ ಪಯಣದವ್ರಿಗೆ ಈ ವಿಡಿಯೋ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೇ ನಾವು ಹೊರಟಿದ್ದ ಟ್ರೈನು. ನೋಡಿ, ಇದು ಗೋವಾ ಬಂದು ಇಳಿದ್ವಿ. ಇದು ಬಂದ್ಬಿಟ್ಟು ನೀವು ಬೆಳಗ್ಗೆ 6:30 ಬಸ್ ಸ್ಟಾರ್ಟ್ ಆಗುತ್ತೆ ಗೋವಾದಲ್ಲಿ. ಕದಂಬ ಅಲ್ಲಿಗೆ ಗೌರ್ಮೆಂಟ್ ಬಸ್ಗಳು ಬಂದ್ಬಿಟ್ಟು ಕದಂಬ ಅಂತ. ಫಸ್ಟ್ ಟಿಕೆಟ್ನ ನಾವು ಅಲ್ಲಿ ಒಂದು ರೂಮ್ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟಿಕೆಟ್ ಕೊಡ್ತಾರೆ. 6:30 ಶುರು ಆಗುತ್ತೆ ಟಿಕೆಟ್ ಕೊಡೋದು. ಇಲ್ಲಿ ಬಂದು ನೀವು ಟಿಕೆಟ್ನ ತೊಗೊಂಡು ಕದಂಬದಿಂದ ಪಣಜಿಯಿಂದ ನೀವು ಎಲ್ಲಿಗೆ ಬೇಕಾದ್ರೂ ಕಲ್ಲಂಗೂಟ ಆಗಿರ್ಬೋದು, ಅಲ್ಲಿ ಇಲ್ಲಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಸೌತ್ ಗೋವಾ, ನಾರ್ತ್ ಗೋವಾ ಎಲ್ಲ ಕಡೆ ಹೋಗ್ಬೋದು. ನೋಡಿ, ಇವರೆಲ್ಲನ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನಾವು ಕೂಡ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಬಸ್ ಬಂತು. ಟಿಕೆಟ್ ತೊಗೊಂಡು ಈ ಬಸ್ಸಲ್ಲೇ ನಾವು ಹೊರಟ್ವಿ. ನೋಡಿ, ಒಂದು ಕಿರಣ್ ನನ್ನ ಫ್ರೆಂಡು. ಕೊನೆಗೆ ಬಸ್ ಬಂದು ಪಣಜಿಗೆ ಬಂತು. ಪಣಜಿಲಿ ಬಸ್ ಇಳಿದು ಪಣಜಿಯಿಂದ ನಾವು ನಮ್ಮ ರೂಮ್ಗೆ ಬಾಗಾಗೆ ನಾವು ಬಸ್ ಹತ್ತಿದ್ವಿ. ನೋಡಿ, ಇದು ಪಣಜಿ ಬಸ್ ಸ್ಟಾಪು. ಹೋದಾಗ ವೆದರ್ ಅಂತೂ ಸಿಕ್ಕಾಬಟ್ಟೆ ಸಖತ್ತಾಗಿತ್ತು ವೆದರ್ ಮಾತ್ರ. ನೋಡಿ, ಇದು ಪಣಜಿ ಬಸ್ ಸ್ಟಾಪು ಚೆನ್ನಾಗಿದೆ, ಬಟ್ ಇನ್ನೂ ಹಳೆ ಬಸ್ಗಳೇ. ನೋಡಿ ಮಾತ್ರ ವೆದರ್ ಮಾತ್ರ ನಿಜವಾಗ್ಲೂ ಕೂಡ ಹೊರಗಡೆ ಬಂದರೆ ಶೆಕೆ, ಒಳಗಡೆ ಬಸ್ ಹತ್ತಿದ್ರೆ ಎ ಸಿಗಳು. ಈ ರೀತಿ ಇತ್ತು. ನಮ್ಮನ್ನು ಪಿಕಪ್ ಮಾಡ್ತಿದ್ದ ಬಸ್ಗಳು ಕೂಡ ವಿತ್ ಎ ಸಿನೇ ಇತ್ತು. ಸಖತ್ತಾಗಿತ್ತು ಟ್ರಿಪ್ ಮಾತ್ರ. ಪಣಜಿಯಿಂದ ಹೊರಟ್ವಿ. ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ಬರ್ತಾ ಇದೆ. ಅಮೋಘ ವರ್ಷ. ಹೆಂಗಿದೆ ನಮ್ಮ ಕರ್ನಾಟಕ ಸಾರಿಗೆ? ಚೆನ್ನಾಗಿದೆ ಅಲ್ವಾ? ನಮಸ್ಕಾರ ಬ್ರೋ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಆಲ್ ಇನ್ ಒನ್ ಕನ್ನಡಿಗ. ನಾನಿವತ್ತು ಗೋವಾದಲ್ಲಿದ್ದೀನಿ. ಬನ್ನಿ ಗೋವಾ ಹೇಗಿರುತ್ತೆ ಅಂತ ನೋಡೋಣ. ಎಲ್ಲರೂ ನೋಡಿರ್ತೀರಾ, ನಾನೊಂದು ಸಲ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾವು ಗೋವಾದಲ್ಲಿ ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ ಇದು ಮೇರಿ ಜಾಯ್ ಅಂತ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನಮಗೆ ಸಂಚಾರಿ ಪಯಣ ಅವ್ರ ಕಡೆಯಿಂದ ಕೊಟ್ಟಿರ್ತಕ್ಕಂಥ ರೂಮ್ ಇದು. ಎ ಸಿ ಸಖತ್ತಾಗಿದೆ ರೂಮು. ನೋಡಿ, ಚೆನ್ನಾಗಿದೆ. ವಿತ್ ಬಾಲ್ಕನಿನೂ ಇದೆ. ನೇಚರ್. ಹೊರಗಡೆ ತುಂಬ ಸೆಕೆ ಆಗ್ತಾ ಇರುತ್ತೆ. ಮಳೆ ಬರ್ತಿದ್ರೂ ಕೂಡ ತುಂಬ ಸೆಕೆ ಆಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಎ ಸಿನಲ್ಲೇ ಇರ್ತಿದ್ವಿ. ಹೇಗಿದೆ ರೂಮು? ಚೆನ್ನಾಗಿದೆಯಾ? ಫುಲ್ಲು ರಿಲ್ಯಾಕ್ಸೇಷನ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಜರ್ನಿ ಮಾಡಿ ಬಂದು ಸುಸ್ತಾಗಿತ್ತಲ್ವ, ಹಂಗಾಗಿ. ಫ್ರೆಂಡ್ಸ್, ನಾವು ಇವಾಗ ಗೋವಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾವ ಬ್ರೋ ಅದು? ಸೌತ್ ಗೋವಾನ ಸೌತ್ ಗೋವಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಕೂಡ ಸೌತ್ ಗೋವಾದಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಬಟ್ ನೀವು ಕೆಲವೊಂದು ಚಾಲೆಂಜಸ್ ಕೊಟ್ಟಿದ್ರಿ, ಅದನ್ನು ಮಾಡೋದಕ್ಕೆ ಅವರೇ ಇಲ್ಲ. ಯಾರಂತ ಕೇಳಬೇಡಿ. ಬನ್ನಿ, ನಿಮಗೆ ನಾವಿವಾಗ ಇವತ್ತು ಸೆಕೆಂಡ್ ಡೇ ಸೌತ್ ಗೋವಾ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೌತ್ ಗೋವಾ ಹೇಗೆಲ್ಲ ಇರುತ್ತೆ ಅಂತ ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯನೋ ನಿಮಗಷ್ಟು ಸೌತ್ ಗೋವಾನ ಕವರ್ ಮಾಡಿ ತೋರಿಸ್ತೀನಿ. 3229 इसी बस में आप लोगों को वापस आने का है। जैसे गोवा में पब्लिक प्लेसेस है, यहाँ पर स्मोकिंग, ड्रिंकिंग, तंबाकू, यूरिनाइट करने का नहीं है। ನೋಡಿ, ಇವ್ರು ಬಂದ್ಬಿಟ್ಟು ಗೈಡು. ಹಿಂದಿಲಿ ಹೇಳ್ತಾ ಇದ್ರು, ನನಗೆ ಪೂರ ಅರ್ಥ ಆಗ್ತಾ ಇರಲಿಲ್ಲ. ನಮಗೆ ಅರ್ಥೈಸೋರು ಇದ್ದರು. ನೋಡಿ, ಗೋವಾನ ಫಸ್ಟು ಎಲ್ಲ ಕಡೆ ಕರ್ಕೊಂಡೋಗಿ ಏನೇನು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. ಇದು ಯಾವ ಪ್ಲೇಸ್ ಆಗಿರ್ಬೋದು, ಏನಿದು ಅಂತ ಟೈಮಿಂಗ್ಸ್ ಕೂಡ ಕೊಡ್ತಾರೆ. ನಾವು ಅಷ್ಟು ಟೈಮಿಂಗ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಆ ಪ್ಲೇಸ್ನ ನೋಡ್ಕೊಂಬಿಟ್ಟು ಆ ಬಸ್ ಹೊರಟಿರುತ್ತೆ. 5 ನಿಮಿಷ ವೆಯ್ಟ್ ಮಾಡ್ತಾರೆ ಅಷ್ಟೇ, ಅದಾದಮೇಲೆ ವೆಯ್ಟೇ ಮಾಡಲ್ಲ.
ಯಾರು ಬರಲಿಲ್ಲ ಅಂದರೆ ಹಂಗೆ ಬಿಟ್ಟು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಪಾಯಿಂಟಿಗೆ ನಾವು ಹೋಗಬೇಕಾಗುತ್ತೆ. ನೋಡಿ, ಇದು ನಾವು ಹೋಗ್ತಿರ್ತಕ್ಕಂತಹ ಬಸ್ಸು ವಿತ್ AC ಇದು ಕೂಡ. ಯಾಕೆಂದರೆ AC ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ, ಅಷ್ಟು ಸೆಕೆ ಆಗ್ತಾ ಇರುತ್ತೆ ಮಳೆ ಬರ್ತಾಯಿದ್ರು ಕೂಡ. ಇವರೆಲ್ಲ ಗೈಡೆನ್ಸ್ ಕೊಟ್ಟು ನಮಗೆ ನೆಕ್ಸ್ಟ್ ಯಾವ ಪ್ಲೇಸ್ ಬರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ, ಇದು ಬೋಟಿಂಗು. ಬಟ್ ನಾವು ಬೋಟಿಂಗ್ ಹೋಗಲಿಲ್ಲ, ಯಾಕೆಂದರೆ ತುಂಬ ಯಾಕೋ ರೇಟ್ ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ನಮಗೆ ನಾವೇನು ಹೋಗಲಿಲ್ಲ. ಬಟ್ ಬೇರೆಯವರೆಲ್ಲ ಹೋದರು. ನೋಡಿ, ಇವರು ಚೆನ್ನಾಗಿತ್ತು. ಬಟ್ ಯಾಕೆಂದ್ರೆ ನಾನು 1 ಅವರ್ದಲ್ಲಿ ಯಾವಾಗಲೂ ಹೋಗ್ತಾನೆ ಇರ್ತೀನಿ. ಹಾಗಾಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಹೋಗಲಿಲ್ಲ. ಇದು ಬೋಟಿಂಗು, ಅಲ್ಲೊಂದು ಶೂಟಿಂಗ್ ಪಾಯಿಂಟ್ ಇದೆ ಅಂತ, ಅದನ್ನು ಕೂಡ ಈ ಬೋಟಿಂಗ್ ಮುಖಾಂತರ ಕರ್ಕೊಂಡೋಗಿ ತೋರಿಸ್ತಾರೆ. ಫ್ರೆಂಡ್ಸ್, ನಾವಿವಾಗ ಯಾವುದೋ ವ್ಯೂ ಪಾಯಿಂಟ್ ಅಂತೆ, ಯಾವುದೋ ಅಜಯ್ ದೇವಗನ್ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ್ರಂತೆ, ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಡೋನಾ ಪೌಲಾ ಅಂತೆ. ನೋಡೋಣ ಡೋನಾ ಪೌಲಾ ಹೆಂಗಿರುತ್ತೆ ಅಂತ. ಡೋನಾ ಪೌಲಾ ಫ್ರೆಂಡ್ಸ್, ಇದು ಯಾವುದೋ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೇಳ್ತೀವಿ. ಬಟ್ ಮಳೆ ಸಿಕ್ಕಾಬಿಟ್ಟೆ ಬರ್ತಾ ಇದೆ. ವ್ಯೂ ಪಾಯಿಂಟ್ ಮೋಸ್ಟ್ಲಿ ಕ್ಯಾನ್ಸಲ್. ವೆದರ್ ಮಾತ್ರ ಮಸ್ತ್ ಇದೆಯಲ್ಲ. ಅಲ್ಲ ಸರ್, ಇದಕ್ಕೆ ಚಳಿನೂ ಇಲ್ಲ, ಇಷ್ಟೊಂದು ಮಳೆ ಆಗ್ತಿರೋ ಯಾಕೆಂದರೆ ಸಮುದ್ರದ ತೀರ ಅಲ್ಲ, ಸೆಕೆ ಆಗುತ್ತೆ. ಚಳಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋಬೇಕಾಗಿತ್ತು. ನೋಡಿ, ಇದು ಡೋನಾ ಪೌಲಾ ಅಂತ ಏನಿದು ವ್ಯೂ ಪಾಯಿಂಟು, ಡೋನಾ ಪೌಲಾ ಜೆಟ್ಟಿ ಅಂತ. ಇಲ್ಲಿ 50 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗಬೇಕು. ಇಲ್ಲಿ ಅಜಯ್ ದೇವಗನ್ದು ಸಿಂಗಮ್ ಶೂಟಿಂಗ್ ಕೂಡ ಆಗಿದೆಯಂತೆ. ಚೆನ್ನಾಗಿದೆ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಬರೀ ಬೀಚ್ ಇದೆ ಅಂತಲೇ ಅಂದ್ಕೋತಾ ಇದ್ದೆ, ಆದರೆ ಈ ಥರ ವ್ಯೂ ಪಾಯಿಂಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಭಾಳ ಚೆನ್ನಾಗಿತ್ತು. ಮಳೆ ಕೂಡ ಬರ್ತಾಯಿತ್ತು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಗಾಳಿ ಇದೆ. ಮೇಲ್ಗಡೆ ಹೋದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲಿ ಹೋಗ್ಬಿಟ್ರಂತೂ ಒಳ್ಳೆ ವ್ಯೂ, ಸೈಕ್ಕಾಗಿದೆ. ನೀರು ಕೂಡ ಬಂದು ನಮ್ಮ ಮೈ ಮೇಲೇ ಚಿಮ್ತಾ ಇರುತ್ತೆ. ಭಾಳ ಚೆನ್ನಾಗಿರ್ತಕ್ಕಂಥ ಪ್ಲೇಸು. ನೀವೇನಾದರೂ ಹೋಗ್ಬಿಟ್ರೆ ಡೋನಾ ಪೌಲಾ ಜೆಟ್ಟಿ ಅಂತ ಒಂದು ವ್ಯೂ ಪಾಯಿಂಟು, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನೋಡಿ, ಅಲ್ಲಿ ನಿಮಗೆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಸೇತುವೆ, ಇದೆಲ್ಲ ಸಮುದ್ರನೇ. ಸಮುದ್ರದ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಸೇತುವೆ ಇದು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹಳೇದಾಗಿದೆ ಸೇತುವೆ, ಅಲ್ಲಿ ಯಾರನ್ನೂ ಕೂಡ ಬಿಡೋದಿಲ್ಲ. ಆ ಸೇತುವೆ ಮೇಲೆ ಶೂಟಿಂಗ್ ಎಲ್ಲ ಮಾಡಿದಾರಂತೆ ಅಜಯ್ ದೇವಗನ್ದು ಸಿಂಗಮು. ಅವಾಗಿಂದ ಸ್ವಲ್ಪ ಇನ್ನೂ ಕೂಡ ಫೇಮಸ್ ಆಗಿದೆ ಇದು. ಯಾಕೆಂದರೆ ಮೊದಲು ಬರ್ತಾ ಇರಲಿಲ್ಲ, ಇವಾಗ ತುಂಬ ಜನ ಬರ್ತಾರೆ, ನೋಡ್ತಾರೆ. ನೋಡಿ, ಇಲ್ಲಿ ಕಿರಣ್ ಹೋಗ್ತಾ ಇದ್ದಾರೆ, ನನ್ನ ಸ್ನೇಹಿತ. ನೋಡಿ, ಇಲ್ಲಿ ಫುಲ್ ಹೆಂಗಿದೆ, ಸಿಕ್ಕಾಬಟ್ಟೆ ಜೋರಾಗಿ ಬರ್ತಾ ಇದೆ. ಕ್ಯಾಮ್ರಾ ಸ್ಕ್ರೀನ್ ಮೇಲೂ ಕೂಡ ನೀರು ಬಿದ್ದಿದೆ. ಯಾಕೆಂದರೆ ಈ ನೀರು ಒಂದೊಂದು ಸಲ ಅಲೆಗಳು ಜಾಸ್ತಿ ಆಗಿ ಬಂದಾಗ ಕ್ಯಾಮ್ರಾ ಮೇಲೇ ಇದಾಗ್ಬಿಡುತ್ತೆ ನೋಡಿ. ಹೋಗ್ಬೇಡಿ ಎತ್ತರಕ್ಕೆ. ಡೋನಾ ಪೌಲಾ ಕಣಮ್ಮ. ಇದ್ಯಾವ್ದು ಕತೆ ಕೆಡ್ಸುತ್ತಿದ್ದು. ನೋಡಿ, ತುಂಬ ಹಳೆ ಸೇತುವೆ ಅಲ್ಲ. ಈ ಸಮುದ್ರ, ಇದು ಸಮುದ್ರದಲ್ಲಂತೂ ನೀರು ಖಾಲಿ ಆಗಲ್ಲ. ಅದು ಹೆಂಗೆ ಕಟ್ತಾರೆ ಅಂತ ಗೊತ್ತಿಲ್ಲ. ಈ ಥರ ಅದು ಇನ್ನೂ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಾದರೂ ತಿಳ್ಕೊಬೇಕು. ನೋಡಿ, ಎಲ್ಲ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀರೆಲ್ಲ ಮೈ ಮೇಲೆ ಬರುತ್ತೆ. ಫೋಟೋ ಕ್ರೇಜ್ ಇವಾಗೆಲ್ಲ ತುಂಬ ಅಲ್ವಾ. ಹಾಗಾಗಿ ಆ ನೀರು ಬರೋದನ್ನ ವೆಯ್ಟ್ ಮಾಡಿ ಆಮೇಲೆ ಫೋಟೋ ತೆಗೆಸ್ಕೊತಾರೆ. ನೋಡಿ, ಅದೇ ನೀರು ಎಲ್ಲ ಬಂದು ಬಿದ್ದಿರೋದು ಕೂಡ ಅದೇ ನೀರು. ಸಿಂಹ ಇದು ಬರ್ತಾ ಇರೋದು. ಫ್ರೆಂಡ್ಸ್, ಡೋನಾ ಪೌಲಾ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ ವ್ಯೂ ಪಾಯಿಂಟು. ನೀವು ಗೋವಾಗೆ ಏನಾದರೂ ಬಂದರೆ ಈ ವ್ಯೂ ಪಾಯಿಂಟ್ನ ಮಿಕ್ಸ್ ಮಾಡ್ಕೊಬಿಡಿ. ತುಂಬಾ ಸಖತ್ತಾಗಿದೆ ಮಾತ್ರ. ಏನಾರ ಮಾಡ್ತಿದ್ದೀರಾ?
ಬಂದು ಗೋಬಿ ಪ್ಯಾರ ಬಿಡುತ್ತೆ. ನಮ್ಮನ್ನ ಅಳ್ಳಾಡ್ತದೆ ಗಾಳಿ ನೋಡಿ. ಅಪ್ಪ ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ. ಅಯ್ಯೋ ಟೋಪಿ ಇದೆ. ಆಮೇಲೆ ಇದ್ಕಿದ್ದಂಗೆ ಮಳೆ ಕೂಡ ಬಂತು. ನಮ್ಮ ಕನ್ನಡಿಗರೇ ಜಾಸ್ತಿ ಇರ್ತಾರೆ ಗುರು ಆ ಗೋವಾದಲ್ಲಿ. ಕನ್ನಡಿಗರು ಬಿಟ್ಟರೆ ಹಿಂದಿಯವರು ತುಂಬ ಇರ್ತಾರೆ. ನಮಗೂ ಎಲ್ಲೋದ್ರೂ ಕೂಡ ಕನ್ನಡದವರು ಸಿಗ್ತಾನೆ ಇದ್ದರು. ಮಳೆ ಬಂದರೂ ಕೂಡ ಜನ ಕೇರೆ ಮಾಡ್ದಂಗೆ ಎಂಜಾಯ್ ಮಾಡ್ತಾಯಿದ್ರು. ಒಳ್ಳೆ ಮಾತ್ರ ವೆದರ್ ಮಾತ್ರ ಮಸ್ತ್. ಮಳೆ ಬಂದರೂ ಕೂಡ ಚಳಿ ಆಗ್ತಾಯಿತ್ತು ಫ್ರೆಂಡ್ಸ್. ಮಳೆ ಬಂದರೂ ಬಿಡ್ತಾಯಿಲ್ಲ ಜನ, ಹಂಗೆ ಬಂದು ಪ್ಲೇಸಸ್ಗಳನ್ನ ನೋಡ್ತಾ ಇದ್ದಾರೆ. ಇಲ್ಲಿ ನೀರು ಯಾವ ಥರ ಚಿಮ್ತಾ ಇದೆ, ನೀರು ಚಿಮ್ಮುತ್ತೆ. ಅಣ್ಣ ವಾಟ್ಸಪ್ ಮಾಡೋದಕ್ಕೋಸ್ಕರ ಇದು ಇಲ್ಲೇ ಬರೋದು ಬಾಗರು. ಡೋನಾ ಪೌಲ ಬೀಚಲ್ಲ ಇದು ಒಂದು ವ್ಯೂ ಪಾಯಿಂಟು. ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಸಖತ್ತಾಗಿದೆ. ನೀವು ಗೋವಾ ಕಡೆ ಬಂದರೆ ಒಂದು ಸಲ ಈ ವ್ಯೂ ಪಾಯಿಂಟ್ಗೆ ಬಂದೋಗಿ, ಮಸ್ತಿದೆ ಮಾತ್ರ. ಒಳ್ಳೆ ವೆದರ್ ಕೂಡ ಇದೆ. ಮಾನ್ಸೂನಲ್ಲಿ ವಿಸಿಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಪ್ಲೇಸ್ ಅಪ್ಪ ಇದು, ಡೋನಾ ಪೌಲ ವ್ಯೂ ಪಾಯಿಂಟ್. ಈ ವ್ಯೂ ಪಾಯಿಂಟ ನೋಡೋದನ್ನ ಮುಗಿಸ್ಕೊಂಡು ನಾವು ವೆಯ್ಟ್ ಮಾಡ್ತಾ ಬಸ್ಗೋಸ್ಕರ ನಿಂತ ಇದ್ವಿ. ಬಸ್ ಬರುತ್ತೆ, ಟೈಮಿಂಗ್ಸ್ ಕರೆಕ್ಟಾಗಿ ಬರುತ್ತೆ, ಒಂದು 5 ನಿಮಿಷ ಹೆಚ್ಚು ಕಮ್ಮಿ. ನಮಗೆ ಇಲ್ಲಿ ಪಂಜಾಬ್ನವ್ರು ಕೂಡ ಪರಿಚಯ ಆದರು ನೋಡಿ. ಹಿಂದೆ ಕಾಣ್ತಾ ಇದ್ದಾರಲ್ಲ, ಇವರು ಕೂಡ ಪಂಜಾಬ್ನವರು. ನಾನು ಕೇಳಿದೆ ಅವ್ರನ್ನ ಯಾವುದು ಪಂಜಾಬ್ನವ್ರು ಅಂತ, ಯಾಕೆಂದರೆ ಅದೊಂದು ಸ್ಟೈಲ್ ಇರುತ್ತಲ್ಲ, ತಲೆಗೇನೋ ಕಟ್ತಾರಲ್ಲ ಆ ಥರ. ಅದು ನೋಡಿ ನನಗೆ ಪಂಜಾಬ್ನವ್ರು ಅಂತ ಅನ್ನಿಸ್ತು ನೋಡಿ. ಮಾಡಿದ್ರಲ್ಲ ತರಂತರಂತರಂತರಂತರಂತನ್ ಅವರು ಕೂಡ ಪರಿಚಯ ಆದರು, ಕ್ಲೋಸ್ ಆದರು, ಚೆನ್ನಾಗಿ ಮಾತಾಡೋರು. ನಾವು ಹಂಗೆ ಮ್ಯಾನೇಜಬಲ್ ಮಾಡ್ತಾಯಿದ್ದೆ ಹಿಂದಿ. ಬಸ್ ಬಂತು, ಬಸ್ಸಲ್ಲಿ ಹತ್ತಿ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಮಳೆ ಅಂದರೆ ಮಳೆ 5 ನಿಮಿಷ ಬರುತ್ತೆ, 5 ನಿಮಿಷ ಬಿಡುತ್ತೆ. ನಾವು ಹೋಗಿ ಟೈಮಲ್ಲಂತೂ ಸಖತ್ತಾಗಿತ್ತು ಮಾತ್ರ ನೋಡಿ. ಇದು ನಮ್ಮ ಬಸ್ಸು. ನೆಕ್ಸ್ಟು ಮಾರ್ ಬೀಚ್ ಅಂತ ಏನೋ ಬೀಚ್ಗೆ ಕರ್ಕೊಂಡು ಬಂದರು. ಈ ಬೀಚಲ್ಲಿ ಫುಲ್ಲು ಕಪ್ಪು ಮಣ್ಣು, ಮರಳೆಲ್ಲ ಕಪ್ಪು ಕಲರ್ ಇತ್ತು ಈ ಬೀಚಲ್ಲಿ. ಈ ಬೀಚಲ್ಲಿ ನನಗೊಂದು ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ ಕೂಡ ಕಂಪ್ಲೀಟ್ ಮಾಡಿದೆ. ಏನಪ್ಪ ಅಂದರೆ ಮರಳ ಮೇಲೆ ಡಿಬಾಸ್ ಅಂತ ಬರೀರಿ ಅಂತ ಒಂದು ಚಾಲೆಂಜ್ ಕೊಟ್ಟಿದ್ದರು ಫಾಲೋವರ್ಸು. ಅದನ್ನು ಕೂಡ ಆ ಚಾಲೆಂಜ್ ಕೂಡ ಅಲ್ಲಿ ಕಂಪ್ಲೀಟ್ ಮಾಡಿದೆ. ಬಟ್ ಫಾರಿನರ್ಸ್ ಜೊತೆ ಕೆಲವೊಂದು ಟಾಸ್ಕ್ನ ಕೊಟ್ಟಿದ್ರು, ಆ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಫಾರಿನರ್ಸ್ ಬರೋದು ಸಮ್ಮರ್ ಒಂದು. ಯಾವುದು ಮಾರ್ ಬೀಚ್ ಅಂತೆ, ಮಾರ್ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ. ಅಂದರೆ ಫೋಟೋಗ್ರಫಿಗೋಸ್ಕರ ಇಲ್ಲಿ ನಿಲ್ಲಿಸಿದ್ದಾರೆ. ಒಂದು 15 ನಿಮಿಷ ಫೋಟೋ ಗಿಟ ತಕ್ಕೊಂಡು ಬಂದ್ಬಿಡಿ ಅಂತ ಹೇಳಿದ್ದಾರೆ ಬಸ್ನವರು. ನಮಗೆ ಹಿಂದಿ ಇಂಗ್ಲೀಷ್ ಎಲ್ಲ ಸರಿಯಾಗಿ ಬರೋಲ್ಲ, ಹಿಂಗೆ ಅವ್ರವ್ರನ್ನ ಕೇಳ್ಕೊಂಡು ಏನೋ ಓಡಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಮಾರ್ ಬೀಚ್ ಅಂತ. ನೋಡಿ ನಮ್ಮ ಸಮುದ್ರ ಹೇಗಿದೆ. ನಿಮ್ದೇ ಸಮುದ್ರ ಏನೇನೋ ಬರೀತಾವ್ರೆ ಪಾಪ ಹೊಸ ಜೋಡಿಗಳು. ಇವರೆಲ್ಲ ಇಲ್ಲಿರೋರೆಲ್ಲ ನಮ್ಮ ಟೀಮ್ನವರು. ಓಡಿ ಓಡಿ ಇದು 2 ಜನ ಹೋಗ್ತೇವೆ. ಎಲ್ಲಿವರೆಗೂ ಬರ್ತಾ ಇದ್ದಾರೆ ಇದು. ಅದೇ ಬರಲಿಲ್ಲ ಅಂತ ಅಂದಲ್ಲ, ಇದ್ಯಾವುದೋ ಬರಲಿಲ್ಲ ಅಂತಿದ್ದಂಗೆ ಈ ರೇಂಜಿಗೆ ಬಂತು. ಆ ಥರ ಸಿಟ್ಟದು ನೀನು. ಇಲ್ಲಿವರೆಗೂ ಬಂತು ಮಾರಾಯ. ಫ್ರೆಂಡ್ಸ್ ಒಂದು ಟಾಸ್ಕ್ ಕೊಟ್ಟಿದ್ರೆ ಏನಂದರೆ, ಅಲ್ಲಿ ಗೋವಾದಲ್ಲಿ ಬೀಚಲ್ಲಿ ಮರಳಿನ ಮೇಲೆ ಡಿಬಾಸ್ ಅಂತ ಬರೆದು ಒಂದು ವಿಡಿಯೋ ಮಾಡಿ ಹಾಕಿ ಪೋಸ್ಟ್ ಮಾಡಿ ಅಂತ ಹಾಕಿದರೆ, ಅದನ್ನು ಇವಾಗ ಮಾಡ್ತಾಯಿದ್ದೀನಿ. ಅಯ್ಯೋ ಅಲ್ಲೇ ಗುರು. ಆರ್ಟ್ ಚೆನ್ನಾಗಿ ಬಂದಿದೆ. ಡಿ ಬಿ ಓ
ಎಸ್ ಎಸ್ ಡಿಬೋಸ್. ಫ್ರೆಂಡ್ಸ್, ಹೇಳಿದ್ದೆ ಡಿಬಾಸ್ ಅಂತ ಬರಿತೀನಿ ಅಂತ. ಚಾಲೆಂಜ್ ಕಂಪ್ಲೀಟೆಡ್. ಅಲ್ಲೇ ಬೇರೆ ಬಂತು. ಓ